ಸೊಡಪಡಿ. ಹಾಂ ಹೇಳಿ ಮೇಡಮ್. ಏನು ಬೆಳಿಗ್ಗೆ ಕೆಲಸ ಮಾಡಿದೆ ಗಾಢವಾಗಿ ಯೋಚನೆ ಮಾಡ್ತಾ ನಿಂತಿದೀಯಾ? ಇಲ್ಲ ಇಲ್ಲ ಏನಿಲ್ಲ. ಮನೆಯಲ್ಲಿ ಎಲ್ಲರೂ ಸೋಂಬೇರಿಗಳಾಗ್ಬಿಟ್ಟಿದ್ದೀರ. ಬಾ ನಿಂಗೊಂದು ಕೆಲಸ ಕೊಡ್ತೀನಿ. ಸರಿ ಮೇಡಮ್. ನೋಡು, ಇದೆಲ್ಲ ಅರ್ಧ ಗಂಟೆಯಲ್ಲಿ ಐರನ್ ಮಾಡಿ ಇಡಬೇಕು. ಹೋದ್ಸಲ ಸುಟ್ಟಾಗ್ದಲ್ಲ, ಹಾಗೇನಾದ್ರೂ ಸುಟ್ರೆ ಅಷ್ಟೇ. ಆಮೇಲೆ ಹುಷಾರಾಗಿ ಐರನ್ ಮಾಡು. ಇದರಲ್ಲಿ ಚಿರು ಬಟ್ಟೆನೂ ಇದೆ. ಐರನ್ ಆದ್ಮೇಲೆ ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೋಬೇಡ. ಜಾಜಿ ಅಡುಗೆ ಮಾಡ್ತಾ ಇದ್ದಾಳೆ, ಅವಳು ಹೋಗಿ ಸಹಾಯ ಮಾಡಬೇಕು. ಶುರು ಮಾಡ್ಕೋ. ಇವತ್ತು ನಮ್ಮ ಮನೇಲಿ ಭೀಮ್ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮ್ಮ ಮಾಮು ನಮ್ಮ ಡ್ಯಾಡ್ಗೆ ಪಾದ ಪೂಜೆ ಮಾಡ್ತಿದ್ದಾರೆ. ಮಾಮ್ ಆಕ್ಷನ್ ಮಾಮ್. ಓಕೆ ಬೇಬಿ. ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ. ಕೊಡಿ. ಏನ ಕಾಸು? ಅಯ್ಯೋ, ಅಣ್ಣನ್ ಕೇಳೋದೇ ಮರ್ತೋಗಿದ್ದೆ. ಇರು ಕೇಳ್ಕೊಂಬರ್ತೀನಿ. 2000 ತಾನೆ? ಇರು ಕೇಳ್ಕೊಂಬರ್ತೀನಿ. ಕವನ ಮುಗ್ಸು ಸಾಕು. ಬಾಯ್ ಫ್ರೆಂಡ್ಸ್. ಈ ಜನ್ಮದಲ್ಲಿ ನನ್ನ ಗಂಡಗ್ ಬುದ್ಧಿನೇ ಬರಲ್ಲ. ಚಿಲ್ಲ ನನ್ನ ಕರ್ಮ. ರೀ ಸರಿಯಾಗಿ ಕುತ್ಕೊಳ್ಳಿ. ಕಾಲ್ ಮುಂದೆ ಚಾಚ್ರಿ. ಹಾ, ವಿಡಿಯೋನ ಕಾಲ್ ಹತ್ರನೇ ಇಡಿ. ನಿಮ್ಮ ಪಾದಕ್ಕೆ ನಾನು ಇಲ್ಲಿಂದಲೇ ಪುಷ್ಪಾರ್ಚನೆ ಮಾಡ್ತೀನಿ. ರೀ ಆಶೀರ್ವಾದ ಮಾಡಿ ತಗೊಳ್ಳಿ. ನೀವು ಅಲ್ಲಿಂದ ಕೈ ಹಿಂಗೆ ಅಂದ್ಬಿಡಿ. ಅಪ್ಪ ದೇವ್ರೆ, ದುಬೈಲಿರೋ ಈ ನನ್ನ ಗಂಡನಿಗೆ ಯಾವ ಶೇಕ್ ಕಣ್ಣು ಬೀಳದೆ ಇರಲಪ್ಪ. ಹಾಗೆ ಅದ್ಯಾವುದೋ ಬುರ್ಜ್ ಖಲೀಫಾ ಇದೆಯಲ್ಲ, ಅದರಷ್ಟು ಎತ್ತರಕ್ಕೆ ನನ್ನ ಗಂಡ ದುಬೈಲಿ ಬೆಳೀಲಪ್ಪ. ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರಲಪ್ಪ, ನನ್ನ ಗಂಡನ ಮೇಲೂ ಇರಲಪ್ಪ. ರೀ 100 ವರ್ಷ ನೀವೇ ನನ್ನ ಗಂಡ ಆಗಿರಬೇಕು ಅಂತ ಆಶೀರ್ವಾದ ಮಾಡ್ರಿ. ಹಾಂ. ಅಂಬುಜ, ಏನ್ ಮಾಡ್ತಾ ಇದೀಯಾ? ಪಾದ ಪೂಜೆ ಮಾಡ್ತಿದ್ದೀನಿ. ಅದಕ್ಕೆ ಪಾದ ಪೂಜೆನಾ? ಯಾರಿಗೆ? ಇನ್ಯಾರಿಗೆ? ನನ್ನ ಗಂಡನ್ಗೆ. ಫೋನ್ನಲ್ಲ? ಹ್ಞೂ ಅದಕ್ಕೆ. ನೀವು ಮಾತ್ರ ನಿಮ್ಮ ಗಂಡನ್ಗೆ ಪಾದ ಪೂಜೆ ಮಾಡಿದ್ರಿ, ನಾನು ಮಾಡೋದು ಬೇಡವಾ? ಆಯ್ತಾಯ್ತಮ್ಮ, ಒಳ್ಳೆ ವಿಚಿತ್ರ ಕಣೆ ನೀನು. ಅದಕ್ಕೆ ಅಣ್ಣ ಹೋದ್ರಾ? ಏನು ಅಂತ ಮಾತಾಡ್ತಿದ್ಯಾ ಅಂಬುಜ? ಕೆಲ್ಸಕ್ಕೆ ಹೋದ್ರಾ ಅಂತ ಕೇಳ್ಬಾರ್ದಾ? ಅದೇ ಅದಕ್ಕೆ ನಾನು ಕೇಳಿದ್ದು. ಹೊರಟ್ರು. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು. ನನ್ನ ಮುಂದೆ ಯಾವಾಗಲೂ ಹಿಂಗೆ ನಿಂತಿರ್ಬೇಕು ನೀವು. ಇರಿ, ಪೂಜೆ ತಟ್ಟೆ ತರ್ತೀನಿ. ನಿಮ್ಮಲ್ಲಿರೋ ಕೋಪ ಬೇಗ ಕಡಿಮೆ ಆಗಲಿ. ದೇವರು ನಿಮಗೆ ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಬರೀ ನನ್ನ ಬಗ್ಗೆನೇ ಕೇಳ್ಕೊಂಡ್ರೆ ನಿನ್ನ ಬಗ್ಗೆನೂ ಸ್ವಲ್ಪ ಕೇಳ್ಕೊ. ನೀವಾ?
ನಾನೇ. ನಂಗೆ ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು. ಇಷ್ಟು ದಿನ ನಿನ್ನಿಂದ ದೂರ ಇದ್ದಿದ್ದಕ್ಕೆ ನನ್ನ ಕ್ಷಮಿಸು. ಅಯ್ಯೋ, ಕ್ಷಮೆ ಎಲ್ಲ ಯಾಕೆ ಕೇಳ್ತಿದ್ದೀರಾ? ನಂಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ. ಅಬ್ಬ, ನನ್ನ ಬಗ್ಗೆ ಅಷ್ಟು ಕನಿಕರ ಇದೆಯಲ್ಲ, ಥ್ಯಾಂಕ್ ಯು ಸೋ ಮಚ್. ಇನ್ಯಾವತ್ತೂ ನಿನ್ನ ದೂರ ಇಡಲ್ಲ. ನಿಜನಾ? ಹಾಗಾದ್ರೆ ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡ್ರಾ? ಖಂಡಿತವಾಗ್ಲೂ ಒಪ್ಕೊಂಡಿದ್ದೀನಿ. ಯಾವತ್ತಿದ್ರೂ ನೀನೇ ನನ್ನ ಹೆಂಡತಿ. ಹೌದು, ನಾನು ನಿನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಾಯ್ತು. ನೀನು ಒಪ್ಕೊಂಡಿದ್ದೀಯ ಅಂತ ಹೇಳಲೇ ಇಲ್ಲ. ನಾನು ನಿಮ್ಮನ್ನು ದೂರ ಮಾಡಿದ್ರೆ ಅಲ್ವಾ ಒಪ್ಕೊಳ್ಳೋ ಮಾತು. ಅಯ್ಯೋ ಅಯ್ಯೋ, ಏನೇ ಮಾಡ್ತಿದ್ಯಾ? ಐರನ್ ಮಾಡು ಅಂದ್ರೆ ಚಿರು ಸೂಟ್ನ ಏನಕ್ಕೆ ತಪ್ಕೊಂಡಿದ್ದೆ? ಮೇಡಮ್, ನಾ ಕೋಟ್ನ ತಪ್ಕೊಂಡಿರ್ಲಿಲ್ಲ. ಅದು ಕೋಟಿಂದ ಏನೋ ವಾಸನೆ ಬರ್ತಿತ್ತು, ಅದನ್ನ ಮೋಸ್ತಿದೆ ನೋಡಿ. ಅದನ್ನ ಹೋಗ್ಸಕ್ಕೆ ಅಗರಬತ್ತಿನೂ ತಂದಿದ್ದೀನಿ. ನಿಮ್ಮೂರ್ ಕಡೆ ಎಲ್ಲ ಪೂಜೆ ಮಾಡಿನೇನೆ ವಾಸನೆ ತೆಗಿಯೋದು? ಇಲ್ಲ ಮೇಡಮ್, ಅದು ಕೋಟಿಂದ ವಾಸನೆ ಬರ್ತಿತ್ತಲ್ವಾ, ಅದಕ್ಕೆ ಅಗರಬತ್ತಿಯಿಂದ ಹೊಗೆ ಹಾಕಿ ವಾಸನೆ ಹೋಗಿಸ್ತಿದೆ. ಏ ದಡ್ಡಿ, ಬಿಟ್ರೆ ಯಾರನ್ನಾದ್ರೂ ಹೊಗೆ ಹಾಕಿಸ್ತೀಯ? ಬಟ್ಟೆನಲ್ಲಿ ವಾಸನೆ ಬರ್ತಾ ಇದೆ ಅಂದ್ರೆ ಮೊದಲು ಡ್ರೈ ಕ್ಲೀನಿಕ್ ಕೊಡ್ಬೇಕು, ಇಲ್ಲ ಅಂದ್ರೆ ಬಿಸಾಕ್ಬೇಕು. ನಿಂತರ ಅಗರಬತ್ತಿ ಸ್ಮೆಲ್ ಕೊಟ್ಟು ಜುಗಾಡ್ ಕೆಲಸ ಎಲ್ಲ ಮಾಡಕ್ ಹೋಗಲ್ಲ. ಅದನ್ನ ಡ್ರೈ ಕ್ಲೀನಿಕ್ ಕೊಡು. ನಿನಗೆ ನಾನು ಐರನ್ ಮಾಡೋದಕ್ಕೆ ಬಟ್ಟೆ ಕೊಟ್ಟಿದ್ದೆ ತಾನೆ, ಅದನ್ನ ಮಾಡು. ಎಲ್ಲಿಂದ ಬಂದ್ಬಿಡ್ತಿರೋ ಜೀವ ತೆಗಿಯೋಕ್ಕೆ. ಬಚಾವಾದೆ. ದೇವ್ರು ದೊಡ್ಡವನು. ಏನೋ ಒಂದು ಸುಳ್ಳು ಹೇಳಿ ಮಾಡಿಸ್ಬಿಟ್ಟೆ, ಇಲ್ಲಾಂದ್ರೆ ಸರಿಯಾಗಿ ಸಿಕ್ಕಾಕೋತಿದ್ದೆ. ಇದನ್ನ ಹಾಕೊಂಡ್ರೆ ಒಳ್ಳೆ ಪಿಕ್ಚರ್ ಹೀರೋ ತರ ಕಾಣಿಸ್ತೀರಾ. ದೀಪಾ, ಯಾವ ಹೀರೋ ಬಗ್ಗೆ ಮಾತಾಡ್ತಿದ್ಯಾ? ಯಾರು ಇಲ್ಲ ಅಕ್ಕ. ಚಿರು ಬಟ್ಟೆ ನೋಡ್ಕೊಂಡು ಖುಷಿಯಾಗಿ ಅವನ ಬಗ್ಗೆ ಮಾತಾಡ್ತಿದ್ಯಾ? ನೀನ್ ಚಿರು ಜೊತೆ ಮಾತಾಡೋ ತರ ಆದ್ರೆ ನಿನ್ಗೆ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನೋಡಿ, ಅವನು ಬೇಕಂತ ಮುಟ್ಟಿ ಮುಟ್ಟಿ ಮಜಾ ತಗೊಳ್ತಾ ಇದ್ದಾನೆ. ಮೂರಿ, ಇದೇ ತರ ಎಕ್ಸ್ಪೀರಿಯನ್ಸ್ ನನಗೂ ಆಗಿತ್ತಲ್ವಾ? ಅದಕ್ಕೆ ಅಲ್ವಾ ನನ್ನ ಮಂಗ ನಾಯಿ ಹೊಡೆದಂಗೆ ಹೊಡೆದಿದ್ದು ನಾನು. ಅದಕ್ಕೆ ಅಲ್ವಾ ನಾನು ನಿಮ್ಮ ಕೈ ಹಿಡ್ದಿದ್ದು. ಓ ಕಡೆ ಇದೇ ತರ ನಿನ್ನ ಕೈ ಹಿಡ್ದಿದೆ. ಫ್ಲಾಶ್ ಬ್ಯಾಕ್ ಬಿಡ್ರಿ, ಫ್ಲಾಶ್ ಬ್ಯಾಕ್ ಇವಾಗ. ನೋಡ್ರಿ, ಫಸ್ಟ್ ಹೋಗಿ ಇದನ್ನ ಅರವಿಂದ್ಗೆ ಹೇಳಿ. ಹೌದು, ಎಲ್ಲೋದ ಇವನು? ಎಲ್ಲೋದ? ಒಂದು ನಿಮಿಷ ಇರು. ಅರವಿಂದ್, ಇಲ್ಲಿ ಏನ್ ಮಾಡ್ತಾ ಇದೀಯ? ಅಲ್ಲೆಲ್ಲ ಮುಳುಗೋಗ್ತಾ ಇದೆ. ಯಾಕೆ, ಏನಾಯ್ತು? ಬಾಪ, ನೀನು ಲೈವ್ ಟೆಲಿಕಾಸ್ಟ್ ನೋಡಿ ಅಂತೆ. ನಿಮ್ಗಿರೋ ಬ್ಯೂಟಿಲಿ ಯು ಶುಡ್ ನಾಟ್ ಬಿ ಇನ್ ಕನ್ನಡ ಇಂಡಸ್ಟ್ರಿ. ಬನ್ನಿ ಅನ್ಸುತ್ತೆ, ಒಳ್ಳೆ ಚಾನ್ಸ್ ಕೊಡ್ತೀನಿ ಬಾಲಿವುಡಲ್ಲಿ. ಹೌದಾ? ಎಸ್, ಐ ನೋ ಲಾಟ್ಸ್ ಆಫ್ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಇನ್ ಬಾಲಿವುಡ್. ಕೆಲಸ ಮಾಡಿ, ಗಿವ್ ಮೈ ನಂಬರ್.
ಥ್ಯಾಂಕ್ ಯು. ಕೀಪ್ ಇಟ್ ನೈಸ್. ನನ್ನ ಹತ್ರ ಒಂದು 25 ಇದೆ ನೋಡಿ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಂ, ಕೊಡ್ತೀನಂತೆ. ಸರಿ ಸರಿ. ಜಾಜಿಯವರೇ, ನಮ್ಮಂಥವ್ರ ಹತ್ರ ಚಿನ್ನ ಇರೋದು ಆಭರಣಕ್ಕಲ್ಲ, ಇಂಥ ಸಮಯದಲ್ಲಿ ಉಪಯೋಗಿಸೋಕ್ಕೆ. ಸರಿ ಮೇಡಮ್. ನೀವು ನನ್ನ ಮೇಡಮ್ ಗೀಡಮ್ ಎಲ್ಲ ಕರಿಬೇಡಿ, ದೀಪು ಅಂತ ಕರೀರಿ. ಏಯ್, ಸ್ಟಾಪ್ 1 and 2. ಕೆಲಸ ಮಾಡದೆ ಹೊರಟೆ ಹೊಡ್ತಿದ್ದೀರಾ? ನೀನೇನೆ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಿದೀಯಾ? ಇಲ್ಲ ಮೇಡಮ್. ಗಂಟೆ 12 ಆಯ್ತು, ಇನ್ನೂ ಅಡುಗೆ ಆಗಿಲ್ವಾ? ಮೇಡಮ್, ಅರ್ಧ ಗಂಟೆ ಅಷ್ಟೇ, ಎಲ್ಲ ರೆಡಿ ಆಗೋಗುತ್ತೆ. ಅರ್ಧ ಗಂಟೆಲಿ ವಾಪಸ್ ಬರ್ತೀನಿ. ಏನಾದರೂ ಅಡುಗೆ ಮಾಡದೆ ಇರ್ಬೇಕಂತೆ, ಗೊತ್ತಲ್ವಾ? ಸರಿ ಮೇಡಮ್. ಏಯ್ ಜಾಜಿ, ನನಗೆ ಕಾಳು ಮೆಣಸು ಸಾರು ಬೇಕು ಅಂತ ಹೇಳಿದ್ದೆ, ನೆನಪಿದೆ ತಾನೇ? ಮೇಡಮ್. ಪುಣ್ಯ ಮೇಡಮ್ಗೆ ಅರ್ಧ ಗಂಟೆಯಲ್ಲಿ ಅಡುಗೆ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದೀವಿ. ಆಗಲಿಲ್ಲ ಅಂದರೆ ಸುಮ್ಮನೆ ಮತ್ತೆ ಬಯಸ್ಕೋಬೇಕಾಗುತ್ತೆ. ನೀವು ಸ್ಟೋರ್ ರೂಮಿಂದ ಹೋಗಿ ಬೇಳೆ ತೊಗೊಬಂದ್ಬಿಡಿ. ಹಾಂ. ಹಲೋ. ಹಾಂ, ಹೌದಾ? ನೋಡಿ ಸ್ವಲ್ಪ. ಹಾಂ, ಅಷ್ಟಾದರೆ ಸಾಕು, ತೊಂದರೆ ಇಲ್ಲ. ಹಾಂ ಹಾಂ, ಪ್ಲೀಸ್. ಹಲೋ ಹಲೋ ಹಲೋ, ಕೇಳಿಸ್ತಿಲ್ವಾ? ಹಲೋ ಹಲೋ ಹಲೋ. ಸರ್, ನಿಮ್ಮ ಮಗಳು ಹೇಳ್ದಂಗೆ ನರಸಿಂಹನ್ಗೆ ಯಾವ ಬರಲ್ಲ ಎಣ್ಣೆ ಸಿಗ್ಬಾರ್ದಂತ ಬಹಿಷ್ಕಾರ ಹಾಕಿದೀವಿ ಸರ್. ಅವ್ರ ಪರಿಚಯ ಯಾರೇ ಬಂದು ಎಣ್ಣೆ ಕೇಳಿದ್ರು ಕೊಡ್ತಿಲ್ಲ ಸರ್. ಸರಿಯಾಗೇ ಮಾಡಿದ್ದೀರಾ. ಕುಡಿಯಕ್ಕೆ ನೀರಿಲ್ಲದೆ ಒದ್ದಾಡಿ ಸಾಯೋ ನಾಯಿ ಥರ ಆ ನರಸಿಂಹನು ಕೂಡ ಎಣ್ಣೆ ಸಿಗದೆ ವಿಲವಿಲ ಅಂತ ಒದ್ದಾಡಬೇಕು. ನನ್ನ ಮಗಳನ್ನೇ ಗೋಳೋಯ್ಕು ಅಂತಾನೆ ಆ ನರಸಿಂಹ. ಅದು ಸರಿ, ಮನೇಲಿ ವಿಸ್ಕಿ ಖಾಲಿ ಆಗಿದೆ, ಯಾವ್ದಾರು ಹೊಸ ಸ್ಕಾಚ್ ಬಂದಿದೆಯಾ? ಹ್ಞೂ ಸರ್, ಒಳ್ಳೆ ಸ್ಕಾಚ್ ಬಂದಿದೆ, ಸಂಜೆ ಮನೆಗೆ ಕಳಿಸ್ತೀನಿ ಸರ್. ಆಯಿತು, ಹಾಗೆ ಸ್ವಲ್ಪ ಸೈಡ್ಸನ್ನು ಪಾರ್ಸಲ್ ಕಳಿಸು. ಸರಿ ಸರ್. ಸರಿ ಮಗಳೇ. ಶಾಬಾಷ್ ಮಗಳೇ. ಇನ್ಸ್ಪೆಕ್ಟರ್ ಆಗಿ ನಾನು ಮಾಡೋಕ್ಕಾಗದಿರೋ ಕೆಲಸನ ನನ್ನ ಮಗಳಾಗಿ ನೀನು ಮಾಡಿದ್ಯಾ. ಆ ಕುಡುಕ್ ನನ್ನ ಮಗನ ವೀಕ್ನೆಸ್ ತಿಳ್ಕೊಂಡು ಸರಿಯಾಗಿ ಪಾಠ ಕಲಿಸಿದ್ಯಾ ಅವನಿಗೆ. ಒಬ್ಳ ಅಮ್ಮ ಇದ್ಲಂತೆ, ತನ್ನ ಮಗನಿಗೆ ಕದಿಯೋದನ್ನ ಕಲ್ಸಿದ್ಲಂತೆ. ಅವನು ಅದನ್ನೇ ಮುಂದುವರಿಸಿ ದೊಡ್ಡ ಕಳ್ಳ ಆದ್ನಂತೆ. ಒಂದು ಆರೋಪಕ್ಕೆ ಅವನಿಗೆ ನೇಣು ಶಿಕ್ಷೆ ಆಯ್ತಂತೆ. ಅವನನ್ನ ಮಾತಾಡ್ಸಕ್ ಬಂದ ಅವ್ರ ಅಮ್ಮನಿಗೆ ಕಿವಿ ಕಚ್ಚಿದ್ನಂತೆ. ಯಾಕೆ? ನನಗೆ ಅವತ್ತು ಕದಿಯೋದು ಹೇಳ್ಕೊಡೋದು ಬಿಟ್ಟು ಬುದ್ಧಿ ಹೇಳಿ ಕಪಾಳಕ್ಕೆ 2 ಬಾರಿಸಿದ್ದಿದ್ರೆ ನಾನಿವತ್ತು ದೊಡ್ಡ ಕಳ್ಳನೂ ಆಗ್ತಾ ಇರಲಿಲ್ಲ, ನೇಣಿಗೂ ಏರ್ತಿರ್ಲಿಲ್ಲ ಅನ್ನಂತೆ. ಅದು ಸರಿ, ಇದನ್ನೆಲ್ಲ ನಂಗೆ ಕೇಳ್ತಿದ್ಯಾ? ನಿಮ್ಮ ಮಗಳ ಕೇಸು ಯಾಕೋ ಹಾಗೆ ಆಗತ್ತೆ ಅನಿಸ್ತಾ ಇದೆ. ಅವಳು ಮಾಡೋ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ನಾಳೆ ಹಾಳಾಗೋದು ಅವಳ ಭವಿಷ್ಯನೇ. ಅಮ್ಮ, ದಿಸ್ ಇಸ್ ಟೂ ಮಚ್. ಮಗಳೇ, ನೀನು ಯಾಕೆ ಟೆನ್ಷನ್ ತಗೊಂತೀಯ? ಇವಳು ಹೇಳೋದು ಹೇಳ್ತಾನೆ ಇರ್ತಾಳೆ. ನಿನಗೇನು ಅನ್ಸುತ್ತೋ ಅದನ್ನ ಮಾಡು. ಅಕಸ್ಮಾತ್ ಏನಾದರೂ ಆದರೆ ನಾನು ನೋಡ್ಕೊತೀನಿ. ತಪ್ಪು ಮಾಡೋ ಮಗಳಿಗೆ ಬೈದ್ ಬುದ್ಧಿ ಹೇಳೋದು ಬಿಟ್ಟು ಬೇಷ್ ಅಂತಿದ್ದೀರಲ್ರಿ, ಏನಾಗಿದೆ ನಿಮಗೆ? ಮಗಳೇ, ಹಾಯ್ ಬೇಬಿ. ಏನು ನನ್ನ ನೆನಪೇ ಇಲ್ವಾ ನಿಮಗೆ? ನಾನು ಯಾವಾಗಲೂ ನೀನು ಕಾಲ್ ಮಾಡ್ತಿರ್ಬೇಕು, ನೀನು ಕಾಲೇ ಮಾಡಲ್ಲಪ್ಪ ನನಗೆ. ಐ ಮಿಸ್ ಯು ಸೋ ಮಚ್. ಹಾಂ, ಮತ್ತೆ ಹೌದಾ, ಮೀಟ್ ಮಾಡೋಣ ಇವತ್ತು? ಹೋಗೋ, ಯಾವಾಗಲೂ ಕಾಲೇಜ್ ಅಂತಿರ್ತೀಯ. ಮತ್ತೆ ನಾನು ಹೊಸ ಡ್ರೆಸ್ ತೊಗೊಂಡೆ, ಅದಕ್ಕೆ ಮ್ಯಾಚಿಂಗ್ ನೇಲ್ ಪಾಲಿಶ್ ತೊಗೊಳಕ್ಕೆ ಬಾರೋ. ಏನಾಯ್ತು? ಕುಕ್ಕರ್ ಬ್ಲಾಸ್ಟ್ ಆಗಿ ನನ್ನ ಕೈ ಬರ್ನ್ ಆಗೋಯ್ತು. ಅಯ್ಯೋ, ಏನೇ ಇದು? ಕೈ ಸುಟ್ಟೋಗಿದೆಯಲ್ಲೇ. ಬೇಗ ಬನ್ರಿ. ಏನಾಯ್ತು ಸುಕ್ಕು? ಏನಾಯ್ತು ಮಗಳಿಗೆ? ನೋಡ್ರಿ, ಕೈ ಸುಟ್ಕೊಂಡೋಳ್ರಿ. ಏನಾಯ್ತು? ಕುಕ್ಕರ್ ಬ್ಲಾಸ್ಟ್ ಆಯ್ತು.
ಆಗಿರೋ ಸಣ್ಣ ಗಾಯಕ್ಕೆ ಇಷ್ಟೊಂದು ಆಗಾಡ್ತಿದ್ದೀರಲ್ಲ. ಚಿಕ್ಕಪ್ಪ ಏನಾಯ್ತು? ಏನೂ ಇಲ್ಲ ಗುರು, ಕುಕ್ಕರ್ ಬ್ಲಾಸ್ಟ್ ಆಗಿ ಚಿಕ್ಕದಾಗಿ ಗಾಯ ಆಗಿದೆ ಅಷ್ಟೇ. ಯಾಕಾಯ್ತು? ಅಯ್ಯೋ ನೋಡಿಲ್ಲಿ, ಕುಕ್ಕರ್ ಅಲ್ಲಿ ಖಾಲಿ ಇಟ್ರೆ ಇನ್ನೇನಾಗುತ್ತೆ? ಈ ಮನೆ ಹಾಳು ಕೆಲಸದವರು ಖಾಲಿ ಕುಕ್ಕರ್ ಇಟ್ಟು ನನ್ನ ಮಗಳು ಕೈ ಸುಡ್ಬೇಕು ಅಂತಾನೆ ಮಾಡಿದ್ರ? ಹೇಳ್ರಿ ಹೇಳ್ರಿ, ಯಾರ ಈ ತರ ಕೆಲಸ ಮಾಡಿದ್ದು ಹೇಳ. ನೀನೇನು ಮಾಡಿದ್ದು? ನೀನೇ ಕಣೆ, ನೀನೇ ಮಾಡಿರೋದು. ಬೇಕು ಅಂತಾನೆ ಮಾಡಿದ್ಯಾ ಕಣೆ. ಬಟ್ಟೆ ಸುಡ್ತೀಯಾ, ಗ್ಲಾಸ್ ಹೊಡಿತೀಯಾ, ಈಗ ಕುಕ್ಕರ್ ಬ್ಲಾಸ್ಟ್ ಮಾಡ್ತೀಯಾ? ನೀವ್ಯಾರು ಹೇಳಲ್ಲ ತಾನೆ? ಇದಕ್ಕೆಲ್ಲ ಸೌಂದರ್ಯನೇ ಸರಿ. ಬಾರೆ ಔಷಧಿ ಇರ್ತೀನಿ ಸೌಂದರ್ಯ. ಜಾಜಿ ಅವರೇ, ಯಾಕೆ ಗಾಬರಿ ಆಗಿದ್ದೀರಾ? ಕವನ ಮೇಡಮ್ಗೆ ಗಾಯ ಆಗೋದಕ್ಕೆ ಕಾರಣ ನಾನೇ. ಕುಕ್ಕರ್ ಬ್ಲಾಸ್ಟ್ ಆಗಿದ್ದು ನನ್ನಿಂದಾನೆ. ಏನು ಹೇಳ್ತಿದ್ದೀರಾ? ಮನೇಲಿರೋ ಸಮಸ್ಯೆನ ಮನಸ್ಸಿಗೆ ಹಾಕ್ಕೊಂಡು ಕುಕ್ಕರಲ್ಲಿ ಅಕ್ಕಿಡೋ ಬದಲು ಖಾಲಿ ಕುಕ್ಕರ್ ಇಟ್ಟಿದ್ದೆ. ಅದು ಬ್ಲಾಸ್ಟ್ ಆಗಿ ಕವನ ಮೇಡಮ್ಗೆ ಗಾಯ ಆಗಿದೆ. ಈಗ ಸೌಂದರ್ಯ ಮೇಡಮ್ ಮುಂದೆ ತಪ್ಪು ಮಾಡಿದ್ದು ನಾನೇ ಅಂತ ನಿಜ ಒಪ್ಕೋಬೇಕು. ಹಾಗೇನಾದರೂ ಒಪ್ಕೊಂಡ್ರೆ ನನ್ನ ಕೆಲಸ ಹೋಗುತ್ತೆ, ನನ್ನ ಜೀವನ ಬೀದಿಗೆ ಬರುತ್ತೆ. ನಮ್ಮ ಭಾವನ್ನ ಹೇಗೆ ನೋಡ್ಕೊಳ್ಳೋದು, ಮುಂದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಕವನ ಕೈಗೆ ಏಟಾಗೋ ಥರ ಮಾಡಿದ್ದು ಯಾರು? ತಪ್ಪು ಮಾಡಿದವರು ಮುಂದೆ ಬಂದು ತಪ್ಪು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಸಿಗೋ ಶಿಕ್ಷೆ ತುಂಬ ದೊಡ್ಡದಾಗಿರುತ್ತೆ. ಆ ತಪ್ಪು ಮಾಡಿದ್ದು ನಾನೇ ಮೇಡಮ್. ನನಗೆ ಕುಕ್ಕರ್ ಬಳಸೋಕ್ಕೆ ಸರಿಗೆ ಬರಲ್ಲ, ಅದಕ್ಕೆ ಹಿಂಗಾಗೋಯ್ತು. ಕ್ಷಮಿಸಿ. ಮಾಡಕ್ ಬರಲ್ಲ ಅಂದ್ರೆ ಹೇಳ್ಬೇಕಿತ್ತು. ಅದನ್ ಬಿಟ್ಟು ನನ್ಗೆಲ್ಲ ಗೊತ್ತಿದೆ ಅಂತ ಬಿಲ್ಡಪ್ ಕೊಟ್ಟೆ. ನೋಡು ನನ್ನ ಮಗಳ ಕೈ ಎಷ್ಟು ಸುಟ್ಟಿದೆ ಅಂತ. ಇವತ್ತು ಇಷ್ಟೆಲ್ಲ ಮಾಡ್ದವಳು ನಾಳೆ ನನ್ನ ಮಗಳ ಜೀವಕ್ಕೆ ಅಪಾಯ ಮಾಡಲ್ಲ ಅಂತ ಏನೇ ಗ್ಯಾರಂಟಿ? ಚಿಕ್ಕಮ್ಮ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ದೀಪ ಹೇಳ್ತಿದ್ದಳು ತಾನೆ, ಗೊತ್ತಾಗದೆ ಮಾಡಿದೆ ತಪ್ಪಾಯ್ತು ಅಂತ. ಅವಳೇನೋ ದೊಡ್ಡ ಅಪರಾಧ ಮಾಡಿದಾಳೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಏನಮ್ಮ ಅರ್ಚನಾ, ಯಾವಾಗ ನೋಡಿದ್ರು ಕೆಲಸದೋಳ್ ಪರಾನೇ ವಹಿಸ್ಕೊಂಡು ಬರ್ತೀಯ. ನನ್ನ ಮಗಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು? ಇವಳ ನೀನಾ? ಅಲ್ಲೇ ಸುಕ್ಕು. ರೀ, ನೀವು ಸುಮ್ಮನೆ ಇರ್ರಿ. ಮಗಳಿಗೆ ಏಟಾಗಿದೆ, ಅವಳು ಭಯದ್ ಬಿಟ್ಟು ಸೈಲೆಂಟ್ ಆಗಿ ಸುಮ್ಮನೆ ಕೂತಿದ್ದೀರಲ್ಲ. ಪಾಪ ನನ್ನ ಮಗಳು ಅನುಭವಿಸ್ತಿರೋ ನೋವು ನಿಮ್ಗೆ ಹೇಗ್ರಿ ಗೊತ್ತಾಗುತ್ತೆ? ಗುರು, ಮಾವನ್ ಕರ್ಕೊಂಡ್ ಬರ್ತೀರಾ?